ಗಣಾಧಿಪತಿಭ್ಯೋ ನಮಃ. ಪಾಲಿಸು ಗಜವದನ ಸುಗುಣ ವಿಶಾಲದಯ ಸದನಯ ಗಜವದನ ದಯಾ ಸದನ ಗಜವದನ ಪಾಲಿಸು ಗಜವದನ ಸುಗುಣ ವಿಶಾಲದಯ ಸದನ ಸುಗುಣ ವಿಶಾಲದಯ ಸದನ. ಅಮ್ಮ, ಸಂತೋಷದಲ್ಲಿ ಎಲ್ಲರೂ ಸಂಭ್ರಮಿಸುತ್ತಾ ಇರುವಾಗ ಒಂದು ಸ್ವರ ಮೇಲಿಂದ ಕೇಳಿ ಬಂದದ್ದು. ಯಾವುದದು? ಗರನೆ ಗರ ಗರನೆ ತಿರುಗುತ್ತಾಕ್ಷಣನೆ, ಗರನೆ ಗರ ಗರನೆ ತಿರುಗುತ್ತಾಕ್ಷಣನೆ ಬಂದು ನಿಂತ ವೈರಿ. ನೀನೇನು ನನ್ನನ್ನು ತಿನ್ನುವುದಕ್ಕೆ ಬರುವುದು? ನೀನು ಬಾಯಿ ಹಾ ಮಾಡಿಕೊಂಡು ಏನು ಬಂದದ್ದು? ಹೌದು. ಉಂಟ ಎಲ್ಲಿ? ಅಲ್ಲಿ ಅಲ್ಲಿ ಬಂದ. ಇಷ್ಟೇ ಗಿಡ್ಡ ಇದ್ದಾನೆ, ಹೀಗೆ ರೆಕ್ಕೆ ಅಗಲ ಮಾಡಿ ನಿಂತಿದ್ದಾನೆ. ಯಾರು ಅಂತ ನೋಡ್ತೇನೆ. ಯಾರ ಪರಿಚಯ ಉಂಟು? ಹೌದಾ? ಯಾರು ಯಾರು ಯಾರು? ಯಶ್ ಯಶ್. ಹೌದಾ? ಯಶ್ ಗೊತ್ತಿಲ್ವಾ? ನೀನ್ ನೋಡಿದ್ಯಾ? ಯಶ್ ಯಶ್ ಯಕ್ಷ. ಯಸ್, ಯಕ್ಷರಾಜ ಪಿಂಗಳಾಕ್ಷ. ಬಂದದ್ದು ನಿಂತದ್ದು, ಮಾತಿಲ್ಲ ಕತೆ ಇಲ್ಲ. ಮತ್ತೆ ಅಲ್ಲಿಗೆ ರಗ್ 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 ಒಂದು ನಿಮ್ಮ ಗಂಡನ ಮುಸುಂಟಿಗೆ ಬಾರಿಸಿ ನನ್ನವರಿಗೆ ಹೊಡೆದನ. ಪೆಟ್ಟು ತಿಂದ ಪಾಪಿ ಮಗ ನಿಮ್ಮ. ಅದು ನನ್ನವರಿಗೆ ಹೇಳುವುದಕ್ಕಿಲ್ಲ, ಅದನ್ನೆಲ್ಲ ಅದು ಅವನ ಬುದ್ಧಿ. ಅವ ಯಾರು ಪೆಟ್ಟೆ ತಿನ್ನುವುದು? ಆಗ ಹೇಳಿದ್ರೆ ಪೆಟ್ಟು ತಿಂದವರೆಲ್ಲ ಪಾಪಿ ಮಕ್ಕಳು. ಅದು ದೇವೇಂದ್ರನಿಗೆ ಮಾತ್ರ, ಅವರಿಗೆ ಮಾತ್ರ. ತಿಕ್ಕೊಳ್ಳುವ, ಹಿಂದೆ ತಕೊಳ್ಳುವ. ಅಮ್ಮ, ನಿಮ್ಮ ಗಂಡನಿಗೆ ಒಂದು ಪೆಟ್ಟು ಬಿಟ್ಟ. ಅವರು ಸುಮ್ಮನೆ ಬಿಡ್ಲಿಕ್ಕಿಲ್ಲಪ್ಪ. ಬಿಡ್ಲಿಲ್ಲ? ಬಿಡುದಿಲ್ಲ. ಬಿಡ್ಲಿಲ್ಲ. ಯಾಕೆ? ಬಿಟ್ರೆ ಏಸಿಗೆ ಅಲ್ಲ. ಅವನನ್ನ ಬಿಟ್ರೆ ಹೇಸಿಗೆ. ಹೇಸಿಗೆ ಯಾಕೆ? ಯಾಕೆ? ನನ್ನವರು ಶಕ್ತಿಗಾರರು. ಹೌದಾ? ಸೆಟ್ಟಿಗಾರ? ಶಕ್ತಿಗಾರ. ಶಕ್ತಿಗಾರರು ಕುಳಿತಿದ್ರ ಎದ್ದು ನಿಂತು ಇವ ಅಲ್ಲಿ ತನಕ ಹೋದ. ಮತ್ತೆ ರಗ 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 ಅಂತ ಬಂದದ್ದು. ಮತ್ತೊಂದು ಬಾರಿಸಿ ಆವಾಗ ನಿಂತಿದ್ರ ಅಲ್ಲಿಗೆ ಮಲಗಿ. ಅವ್ರು ಮಲಗಿಕೊಂಡು ಯುದ್ಧ ಮಾಡ್ತಾರಪ್ಪ. ಒಮ್ಮ ನಿಮ್ಮಷ್ಟು ಅನುಭವ ಇಲ್ಲ. ಯುದ್ಧದ ವೈಖರಿಯನ್ನು ನೋಡಿದ್ದೇನೆ. ಇರಬಹುದು, ನಾನು ಪ್ರಥಮ ಬಾರಿಗೆ ಹೋದದ್ದಲ್ಲ. ಈಗ ಹೇಳ್ತಾರೆ ಅಂತ ನಾನು ಕೂಡ ರಿಕ್ಷಾದಲ್ಲೇ ಇದ್ದೆ, ನಿರೀಕ್ಷೆಯಲ್ಲೇ ಇದ್ದೆ. ಹೇಳುದು ಕಾಣುದಿಲ್ಲ. ಎಂತದ್ದು? ಹತ್ತಿರ ಹೋಗಿ ನೋಡುವಾಗ ನೋಡುದು ಎತ್ತಮ್ಮ. ಏನಾಯ್ತು? ಎಷ್ಟು ನಾಲಗೆ ಹೊರಗೆ ಹಾಕಿ ನಿಮ್ಮ ಗಂಡ, ನನ್ನ ಗಂಡ ಸತ್ಯ. ಪತಿಯೇ ಮಾಡಿದೆಯಲ್ಲ ಈ ಪರಿಯಲ್ಲ ಜತೆಯ ಗರುವರೇ ನಲ್ಲ ಸಿದ್ಧಿಯಳು ನಿನ್ನ ನಗರಿ ಜೀವಿಸಲೆಂದಿ ವ್ಯಥೆಯ ಆರೊಡನೆ ನದಿಗೆ
ಆಡಿ ಹೋದಂತಹ ಮಾತುಗಳು ಹೇಗೆ ಸ್ವಾಮಿ? ಮಾಲಿನಿ, ಮಂಗಳಾರತಿನ ಹಿಡಿದುಕೊಂಡು ನಿಂತುಕೋ, ನಾನು ಬರುವಂತಹ ವೇಳೆಯಲ್ಲಿ ನಗು ಮುಖದಿಂದ ಮುಖಕ್ಕೆ ಮಂಗಳಾರತಿನ ಬೆಳಕು ಎನ್ನುವ ಹಾಗೆ ಆಡಿ ಹೋದಿರಲ್ಲ ಸ್ವಾಮಿ. ಆ ಮಾತುಗಳೆಲ್ಲವೂ ಇನ್ನು ಕನಸಾಗಿ ಉಳಿದು ಹೋಯಿತು, ಕನಸಾಗಿ ಉಳಿದು ಹೋಯಿತು. ಹಾಗಿದ್ರೆ ನನಗಿಂತ ಸ್ಥಿತಿ ಬರುವುದಕ್ಕೆ ಕಾರಣ ಯಾರು? ಯಾರು? ನನಗಿಂತ ವೈದ್ಯ ದೀಕ್ಷೆ ಬರುವುದಕ್ಕೆ ಕಾರಣ ಯಾರು? ಎಲ್ಲ ದೇವತೆಗಳೇ, ಎಲ್ಲ ದೇವತೆಗಳೇ, ನನಗೆ ಈ ರೀತಿಯಾದಂತಹ ಸ್ಥಿತಿ ಬರುವುದಕ್ಕೆ ನೀವೇ ಕಾರಣ, ನೀವೇ ಕಾರಣ. ನನ್ನ ಕಣ್ಣಿನಲ್ಲಿ ನೀರು ಬರುವ ಹಾಗೆ ಮಾಡಿದಂತ ನಿಮ್ಮ ಕಣ್ಣಿನಲ್ಲಿ ರಕ್ತವನ್ನು ಬರಿಸದಿದ್ದರೆ ದಿಟ್ಟಿಸುತ್ತೆಯಾದಂತಹ ಮಾಲಿನಿ ನಾನಲ್ಲ, ಮಾಲಿನಿ ನಾನಲ್ಲ. ನನ್ನ ಈ ವಿಚಾರವನ್ನು ಯಾರಲ್ಲಿ ಹೇಳಿಕೊಳ್ಳುವುದು ನಾನು? ಯಾರಿದ್ದಾರೆ ನನಗೆ? ಹಾ, ನನಗೊಬ್ಬ ಮಗನಿದ್ದಾನೆ, ಸಮರ್ಥನಾದಂತಹ ಮಗ ಮಹಿಷನಿದ್ದಾನೆ. ಅವನೇ ಸಾಕು. ಅವನನ್ನೇ ಕರೆದು ಸಮಸ್ತ ವಿಚಾರಗಳನ್ನು ಅರುಹಿನ ಮಗದ್ದು ಕಥೆಯನ್ನು ಕಾಣಿಸ್ತೇನೆ. ಮಗನೇ ಮಹಿಷ, ಮಗನೇ ಮಹಿಷ, ಮಗನೇ ಮಹಿಷ.
ವಿಭಜಿಸುವ ರಾಜಾಂಗಣದ ಕ್ರೀಡಾಂಗಣದಲ್ಲಿ ಆ, ದೈತ್ಯ ವೀರರನ್ನೇ ಒಗ್ಗೂಡಿಸಿ ಕಾಲ್ಚಂಡಾಡುವ ಸಂದರ್ಭ ತಾಯಿ ಆ, ಮಗನೇ ಮಹಿಷ ಎಂಬ ದೀರ್ಘ ಸ್ವರವನ್ನಾಲಿಸಿ ಆ, ಇದ್ದ ಕಡೆ ಓಡೋಡಿ ಬಂದಿದ್ದೇನೆ. ಆ. ಅಮ್ಮ, ಮಗನೇ, ಎಂದಿನ ಹಾಗೆ ನೀನಿಲ್ಲ ತಾಯಿ. ಇಲ್ಲ ಕಂದ. ದೂರದಲ್ಲಿ ಕಂಡಂತಹ ನೀನು ಎತ್ತಿ ಮುದ್ದಾಡಿಸಬೇಕಿತ್ತು. ಆ, ಆದರೆ ಇಂದು ನೆಲನೋಟಗಳಾಗಿದ್ದೀಯ. ಹೌದು. ಕಂಡಲ್ಲಿದ್ದ ಅರಕಾರವಾಗಿ ಕಮ್ಮನಿ ಹರಿಯುತ್ತಾ ಇದೆ. ಆ, ಮಗನೇ, ಶ್ವೇತ ವಸ್ತ್ರಧಾರಿಯಾಗಿದ್ದೀಯ. ಹಣೆಯಲ್ಲಿರಬೇಕಾದಂತಹ ಕುಂಕುಮ ಆ, ಅಳಿಸಿ ಹೋಗಿದೆ. ಅಮ್ಮ, ಕರಳಲ್ಲಿರಬೇಕಾದ ಮಂಗಳ ಸೂತ್ರ ಇಲ್ಲದಾಗಿದೆ. ಏನಾಯ್ತಮ್ಮ? ಕಷ್ಟ ಬಂತು ಮಗನೇ. ನಿನ್ನ ಎದೆ ಎತ್ತರಕ್ಕೆ ಬೆಳೆದಂತಹ ನಿನ್ನ ಮಗ ಮಹಿಷನಿರುವಾಗಲೂ ಕಷ್ಟವೇ ತಾಯಿ. ಹೌದು ಕಂದ. ಅಮ್ಮ, ನಮ್ಮದಾದಂತಹ ಬೆಳವಣಿಗೆಯನ್ನು ಕಂಡರೆ ಬಹಳ ಮಂದಿ ಮತ್ಸರಿಗಳಿದ್ದಾರೆ. ಆಗುವುದಿಲ್ಲ ಕಂದ. ಅವರಲ್ಲಿ ಹರಿಯೋ, ಶಂಕರನು, ಆ, ಅಲ್ಲ ಮೇಲೂ ಸರಸೀದಾದವನು, ಅವರೆಲ್ಲರ ವಿಚಾರ ಬಿಡಮ್ಮ. ಬಿಡೋಣ. ನಮ್ಮವರಿಂದ ಏನಾದ್ರೂ ಬೇಸರ ಏನು ಹೇಳುವುದು ಮಗನೇ ನಾನಿವತ್ತು? ಮುದ್ದು ಕಂದ ಕಂದ ಮುದ್ದು ಕಂದ ಕಂದ ನಮ್ಮ ಬಾಡು ಬೆದಿರಿದುದು ಮಗನೇ ಕಂದ ಕಂದ ಮೇಲು ನಾಗವು ಬಯಸಿ ಕಂದ ಕಂದ ನನ್ನ ಕಾಡಗಕ್ಕೆ ಸೈನ್ಯವೆನಿಸಿ ಕಂದ ಕಂದ ಬೇಡಲೇ ನನಯೋ ಮಗನೇ ಮಗನೇ ಮಹಿಷ ಏನಾಯ್ತಮ್ಮ? ನಮಗೊದಗಿದಂತಹ ಪರಿಭವವನ್ನ ಏನೆಂದು ಬೀಳಲಿ ಕುಮಾರ ನಾನು. ಏನಾಯ್ತಮ್ಮ? ನಿನ್ನ ತಂದೆಯವರು ಓಯ್, ನಾಲ್ಕ ಲೋಕವನ್ನು ತನ್ನ ಅಂಕಿತಕ್ಕೆ ತೆಗೆದುಕೊಳ್ಳಬೇಕೆನ್ನುವಂತಹ ಸಲುವಾಗಿ ಓಯ್, ಸೈನ್ಯವನ್ನ ಕೂಡಿಕೊಂಡು ಯುದ್ಧಕ್ಕೆ ಹೋದಂತಹ ವಿಚಾರ ಗೊತ್ತಿದೆಯಲ್ಲ ಮಗನೇ. ಹೌದಮ್ಮ. ಬಂದಂತಹ ಸುಮನಸರೆಲ್ಲರನ್ನೂ ಕೂಡ ಹಿಮ್ಮೆಟ್ಟಿಸಿದರಂತೆ. ಓಯ್, ಬರಿದಾದಂತಹ ಸಿಂಹವಿಷ್ಠರವನ್ನ ಏರಿ ಕುಳಿತರಂತೆ ಮಗನೇ. ಅಮ್ಮ, ಆ, ಸಂತೋಷದ ವಿಚಾರ. ಯಾಕಮ್ಮ ಕಣ್ಣೀರು? ಕಂದ, ಅಮ್ಮ, ಸಂತಸವನ್ನು ಅನುಭವಿಸುವಂತಹ ಭಾಗ್ಯದಿಂದ ವಂಚಿತರಾಗಿದ್ದೇವೆ ಮಗನೇ. ಹೇಗಮ್ಮ? ಸೋತಂತಹ ಸುಮನಸರೆಲ್ಲರೂ ಕೂಡ ಒಟ್ಟಾಗಿ ನಿನ್ನ ತಂದೆಯನ್ನ ತಂದೆಯನ್ನು ಮೋಸದಿಂದ ಮೋಸದಿಂದ ಕೊಲ್ಲಿಸಿದರು. ಧರಣಿಯ ವಚನವ ಆಲಿಸಿದ ಶಿಶನ
ಈ ಮಹಿನಾಕೆಯೊಡೆಂದ ಏನಾಗಿ ಹೋಯ್ತಪ್ಪ ಕಂದ ಲೋಕವನ್ನ ಏರುತ್ತೇನೆ ಎಂಬ ಹಾಗೆ ಹೇಳಿ ಹೋದಂತಹ ತಂದೆಯವರು ಲೋಕವನ್ನೇ ಸೇರಿದರೆ ಅಮ್ಮ. ಹೌದು ಮಗನೇ, ನಮ್ಮದಾದಂತಹ ಕಷ್ಟದ ಪರಿಸ್ಥಿತಿಯನ್ನು ಕಂಡಂತಹ ದೇವತೆಗಳು ಗಹಗಹಿಸಿ ರಂಗಾಡುವುದಕ್ಕೆ ಮುಂದಾದರೆ ಎಂಬ. ಹೌದು ಮಗನೇ. ಅಮ್ಮ, ಕಂದ ನನ್ನ ತಂದೆಯ ಸಾವಿಗೆ ಕಾರಣರಾದ ದೇವತೆಗಳನ್ನು ನಾನು ಬಿಡುತ್ತಿಲ್ಲ. ನಿನ್ನ ತಂದೆಯ ಸಾವಿಗೆ ಕಾರಣ ಯಕ್ಷ. ನಿನ್ನ ತಂದೆ ಸಾವಿಗೆ ಕಾರಣ ಯಕ್ಷ. ಯಕ್ಷ ನನ್ನ ಪಾಲಿಗೆ ನಿರ್ಲಕ್ಷ್ಯ. ಒಂದು ವೇಳೆ ಹೋರಾಟಕ್ಕೆ ಬಂದರೆ ರೆಕ್ಕೆಯನ್ನ ಮುರಿದು ಮಾರಿ ದೇವತೆಗಳಿಗೆ ಔತಣ ಹೋಗ್ತೇನಮ್ಮ. ತಲೆಯ ನಾಡಿದ ನುಡಿಗೆ ಮಾನಿನಿ ಮನದಿ ಹರುಷನ ತೋಡಿದಳು ಅನಿಮಿಷನ ಗೆಲ್ಲಬಹುದು ಸಮರದಿ ನಿನಗೆ ಘನವಾದ ವನಜನ ಕೃತಕದಿ ಅನವರತ ಸುಮನಸರ ಪಕ್ಷದಿ ನಿನಗೆ ಪೇಳು ಎಳಲು ವಿಧಿಗೆ ಪಡೆದು ವರಗಳನ್ನು ಮಗನೇ ಮಗನೇ ನಿನ್ನ ಮಾತುಗಳನ್ನು ಕೇಳುವಂತಹ ಸಮಯದಲ್ಲಿ ಆತ್ಮಾನಂದವಾಗುತ್ತಾ ಉಂಟು. ನನ್ನ ಮಗನ ವೀರೋಚಿತವಾದಂತಹ ನುಡಿಯನ್ನು ಆಲಿಸುವಂತಹ ವೇಳೆಯಲ್ಲಿ ಇನ್ನು ಮುಂದಕ್ಕೆ ನನ್ನ ಕಣ್ಣುಗಳಿಂದ ಕಣ್ಪನಿಗಳು ಜಾರುವುದಕ್ಕೆ ಸಾಧ್ಯ ಉಂಟೋ ಮಗನೇ? ಖಂಡಿತವಾಗಿ ಇಲ್ಲ. ಆದರೂ ಕೂಡ ಹಿರಿಯರಾಡಿರುವಂತಹ ಒಂದು ಮಾತಿದೆ, ಕಾಲಿಡುವುದಕ್ಕಿಂತ ಮೊದಲಾಗಿ ಕಣ್ಣಿಟ್ಟು ವ್ಯವಹರಿಸಬೇಕು ಎನ್ನುವ ಹಾಗೆ, ಸದಾ ಕಾಲ ನಮಗೆ ಹೇಗಾದರೂ ವಂಚಿಸಬೇಕು ಎನ್ನುವ ಹಾಗೆ ಹಪ್ಪಿಸುತ್ತಾ ಇದ್ದಾರೆ ಸುರಾರು. ಅವರ ಕಪಟ ಕೃತ್ಯಗಳಿಗೆ ನಾವು ಯಾವ ಕಾರಣಕ್ಕೂ ಬಲಿಯಾಗಕೂಡದು ಮಗನೇ. ಅದಕ್ಕಾಗಿ ಈ ಕೂಡಲೇ ಕಾರಣವನ್ನು ಹೋಗಿ ಸೇರಿಕೋ. ಕಾನನವನ್ನ ಸೇರುವುದಕ್ಕೆ ನಾನು ಸಿದ್ಧನಿದ್ದೇನೆ. ಆದ್ರೆ ಹೊತ್ತಿಗೆ ಆಹಾರದ ವ್ಯವಸ್ಥೆ ಯಾರಿಂದ ತಾಯಿ? ಕಂದ, ಅನ್ನ ಆಹಾರಾದಿಗಳನ್ನು ಬಿಡಬೇಕು. ಕಠಿಣವಾದಂತಹ ತಪಸ್ಸನ್ನಾಚರಿಸಬೇಕು. ಬ್ರಹ್ಮದೇವನನ್ನು ಒಲಿಸಿಕೊಳ್ಳಬೇಕು. ಬಂದಂತಹ ಸಮಯದಲ್ಲಿ ಬೇಕಾದಂತಹ ವರವನ್ನ ನೀನು ಅವನಿಂದಲೇ ಕೇಳಿ ಪಡೆದುಕೊಂಡು ಬರಬೇಕು. ಕಾನನವನ್ನು ಸೇರಿಕೊಳ್ಳುವಂತಹ ಸಮಯದಲ್ಲಿ ನಿನ್ನ ದೇಹ ರಕ್ಷಣೆಗೆ ಆಯುಧದ ಅವಶ್ಯಕತೆ ಇದೆ. ಅದನ್ನ ಈ ತಾಯಿ ಕೊಡ್ತೇನೆ ಕಂದ. ಮಗನೇ, ಇದು ನಿನ್ನ ತಂದೆಯ ಪಟ್ಟದ ಕತ್ತಿ. ಸೇರಬೇಕಾದಂತಹ ಜಾಗಕ್ಕೆ ಸೇರಿಸುವ ಹೊಣೆಗಾರಿಕೆ ಇದೆ. ತೆಗೆದುಕೋ ಮಗನೇ. ಆಶೀರ್ವಾದಿಸಮ್ಮ. ಶುಭವಾಗಲಿ ಕಂದ. ಹೋಗಿ ಬಾ ಮಗನೇ. ಮಾತೆಗೆ ಮಣಿದು ವಿಖ್ಯಾತ ಮಹಿಷನು ವಿಧಾನದ ಬಗೆಗೆ ನಿನುತಾಗ ಅದೊಂದು ಕ್ಷಣ ಪುರದೈತನು ಕ್ಷೇತ್ರ ಮುಗುತ್ತದೆ ಬಳಿಕ
ಕಾರಣವನ್ನ ಸೇರಿ ವಿದ್ಯೆ ಕುರಿತಾಗಿ ತಪಸ್ಸಾಚರಿಸಿದೆ. ಒಲಿದಂತಹ ವಿಧಾತರಲ್ಲಿ ಬೇಕಾದವರ ಸಂಗ್ರಹವಾಯಿತು. ವಿಚಾರವನ್ನು ತಿಳಿದಂತಹ ತಾಯಿ ಶೋಣಿತದ ಸರ್ವಾಧಿಕಾರ ನನ್ನ ಪಾಲಿಗೆ. ಬಾಲಮಹಿಷ ಹೋಗಿದೆ, ರಾಜಮಹಿಷನಾಗಿ ಮೆರೆಯುತ್ತಾ ಇದ್ದೇನೆ. ವಿಚಾರವನ್ನು ತಿಳಿದ ಶಂಕರರ್ಗರು ನನ್ನನ್ನೇ ಸೇರಿಕೊಂಡಿದ್ದಾರೆ. ನಾಕವನ್ನು ಏರುವ ನಿರೀಕ್ಷೆ ಉಂಟು. ನೋಡೋಣ.
ಹೌದೇ. ಐರಾವತವನ್ನ ಏರಿ ವಜ್ರಾಯುಧವನ್ನ ಜಳಪಿಸುತ್ತಾ ಇರುವಾಗಲೇ ಕಾಂಡೆ. ಏನು ಒಂದಾಳು ಸಾಮಾನ್ಯನಲ್ಲ, ಶೋಣಿತಾಪುರದ ಅಧಿಕಾರಿ ಮಹೇಶ. ಓಹೋ, ಒಳ್ಳೆಯ ಮಾತಲ್ಲಿ ಹೇಳುವುದು ಏನು? ಸ್ವರ್ಗದ ಪೀಠ ಸ್ವಾಧೀನಪಡಿಸುವುದು ನಮ್ಮ ಉದ್ದೇಶ. ನೀನಾಗಿ ಬಿಟ್ಟುಕೊಟ್ಟರೆ ಬದುಕುವುದಕ್ಕೆ ಅವಕಾಶ, ಇಲ್ಲವಾದರೆ ಬೆನ್ನಿಗೆ ಮಹಿಷನಿಗೆ ಹೇಳು ಮಹಿಷನೇ ನೂರು ಯಾಗದ ಮೂಲಕವಾಗಿ ಪಡೆದಂತ ತ್ರಿವಿಷ್ಟಪ ಪದವಿ ಇದು. ದರ್ಪದಿಂದ ಮುಂದಾದ್ರೆ ಅಳಿವಾದೀತು. ಜಯಘೋಷದಿಂದ ಮನಸ್ಸಿಗೆ ಸಂತೋಷ, ಹಾರಾಟದಿಂದ ಬಂದಂತಹ ಸುರಪನದ್ದು ಸುದ್ದಿ ಇಲ್ಲ. ಯಾರದ್ದು ಓಡುವುದು? ಸೂರ್ಯಚಂದ್ರರು. ಅವರ ನಡೆಗೆ ಸಂತೋಷ. ಅಷ್ಟೇ ಅಲ್ಲ, ಸುರಪನ ಕ್ರಮವನ್ನು ಬದಲಿಸಬೇಕು. ಅರ್ಪಣ ತರ್ಪಣ ಸಂತೋಷ ವಿಶೇಷತೆಯನ್ನು ಕಾಣಬೇಕು, ಅನುಭವಿಸಬೇಕು, ವಿಶ್ರಾಂತಿಯ ಪರಿಹಾರ ಆಗ್ಬೇಕಲ್ಲ ಎಂಬಾಲಿಕೆ. ಸುರದ ವೈಶರು ಕೇಳಿ ದುರುಳರಿ ಪರಿಯಲಿ ಮೆರೆಯುತ್ತಲಿರಲು ನಾಚದಲ್ಲಿ ಸುರರಥ ನೊಡಗುಂಡು ಪುರುಹೂತನೋಕ್ಷಣ ಚರಿಸುತ್ತ ಗಿರಿಕಾನನದಲ್ಲಿ ಹರಿಚಂದನಾಚಣ ಮರುಗಿ ಮಾಡುವುದೇ ಸರದಿ ಪಾದದಲ್ಲಿ ಹರಿಕೆಗೈದರೆ ಹೋಗಿ ಕರುಣ ಸಾಗರ ನಮ್ಮ ಹೊರೆಯದೆ ಬಿಡಲು ಕೃತಯಲಿ ಅಜನ ಸಮರದಲ್ಲಿ ಸೋತು ಗಿರಿಕಾನನಗಳಲ್ಲಿ ಅಲೆದಾಡಿದ್ದಾಯಿತು. ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವುದಕ್ಕೆ ಬೇಕಾಗಿ ಸತ್ಯಲೋಕವನ್ನು ಸೇರಿಕೊಳ್ಳೋಣ. ಅವಧರಿದು ನೀ ಕಮಲ ಸಂಜಾತ ವಾಣಿನಾಥ ದುರುಳರ ತುಳಿಗೆ ಒಲಿಯೋದಿರೇನು ಧರೆಯೆಂದು ಹೊರುವಳೋ ವಿಧಿಯ ನೀನೆ ಬಲ್ಲೆ ಹೊರಗೆ ಬೇಕಲೆ ವಾಣಿನಾಥ ಅವಧರಿದು ನೀ ಕಮಲ ಸಂಜಾತ ವಾಣಿನಾಥ ನಿಮ್ಮಿಂದಲೇ ವರಬಲವನ್ನು
ಮಾಧವನು ಹೊಂದಿದಂತ ಮಹಿಷನ ಅಟ್ಟುಳಿ ಅಧಿಕವಾಗಿದೆ. ಅವನ ವಧೆಗೆ ಹಾದಿಯೇನು ಅರಿತದೆಯಾ? ಆದರೆ ದೋರುವೆ ದಾರಿಯಲೊಂದನು ಮಾಧವನಲ್ಲಿಗೆ ಹೋಗುವ ಆದುದನ ಮಧುಸೂದನ ನಡೆಯಲ್ಲಿ ಸಾಗರದಲ್ಲಿ ಬಿರುಸುವ ಜೊತೆಗೆ ಬಂದಿರುವಂತಹ ಕಷ್ಟ ಪರಿಹಾರಾರ್ಥವಾಗಿ ಚಿಂತಿಸುವುದಕ್ಕೆ ಬೇಕಾಗಿ ವೈಕುಂಠಪತಿಯಾದಂತಹ ಮಾಧವನ ಬಳಿಗೆ ಹೋಗೋಣ. ಕಳ ಸಂಹಾರದ ಬಗ್ಗೆ ಚಿಂತಿಸುವುದಕ್ಕಾಗಿ ಬಂದು ಸೇರಿದ್ದೇ ಮಣಿ ದ್ವೀಪ. ಚಂದ್ರಕಾಂತ ಶಿಲೆಯಲ್ಲಿ ಕುಳಿತು ಯೋಚಿಸುವ ಉಳಿದವರು ಚಂದ್ರಕಾಂತ ಶಿಲೆಯೊಳುಂಡಾಗಿ ಖಳನ ವಧಿಸುವ ಎತ್ತ ಯೋಚಿಸುತ್ತಿರಲಿದ್ದ ನಳಿನ ಪವನ ಸುರರ ನುಡಗೋಡು ನಡಿತ ವೈಕುಂಠನೋ ಕಾಣದಿರಲು ಹರಿಯು ವೈಕುಂಠದಲ್ಲಿ ಕಾಣುತ್ತಾ ಇಲ್ವಲ್ಲ? ಬಳಿಕ ಕೈಲಾಸ ಕೈ ತರಲಾಗ ಪುರಗರನು ನಿಲಯದೊಳಗಿಲ್ಲ ಕಳವಳಿಸೇ ಬಳಿಕವರು ತಿಳುಗಿದ ಶರೀರ ನುಡಿ ಹರಿಹರರು ತುದಿನಾದ್ರೆ ಒಳಗೆ ಪಗದನವನು ಹರಿಹರರ ಪದಕ್ಕೆ ರಗಿ ಸಕಲರು ಜಯ ಜಯ ಜತೆಗರಿಸಿಕೊಂಡು ಇಲ್ಲಿ ಬರುವುದಕ್ಕೆ ಕಾರಣ ಇದೆ. ನನ್ನಿಂದಲೇ ವರವನ್ನು ಹೊಂದಿದಂತಹ ದುರುಳ ಮಹಿಷ ಜಗಮೂರನ್ನು ಕೈವಶಗೊಳಿಸಿ ದುಷ್ಟ ಪ್ರವೃತ್ತಿಯಿಂದ ಮುಂದುವರಿಯುತ್ತಾ ಇದ್ದಾನೆ. ಅವನ ವಧೆಗೆ ಏನಾದ್ರೂ ಒಂದು ದಾರಿ ದುಷ್ಟ ಮಹಿಷನ ವಧೆಗಾಗಿ ನನ್ನ ಆತ್ಮವರ್ಚಸ್ಸನ್ನು ಚಾರು ದಿಕ್ಪಾಲ ಕರತೀಜೆ ಒಂದಾಗುತ್ತಲಿ ನಾರಿಯ ಆಕೃತಿ ತಡೆದು ಹೊರಗಿಳಿಯಲು ರುಜಿ ಜೀವಿರು ತನ್ನು ತೀಸಿ